ನಿಮಗೆಲ್ಲ ಒಂದು ಸತ್ಯವಾದ ಮಾತನ್ನ ಹೇಳ್ತೀನಿ ಕಣ್ರಿ. ಇತ್ತೀಚೆಗೆ ಪರಮೇಶ್ವರ್ ಅವರನ್ನ ನೋಡ್ತಾ ಇದ್ರೆ, ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಲೈಟ್ ಆಗಿ ಬೇಜಾರು ಅನ್ನಿಸ್ತಾ ಇದೆ. ಒಬ್ಬ ಮನುಷ್ಯ ತುಂಬಾ ತುಂಬಾ ಕಷ್ಟಪಟ್ಟು ದುಡಿಯೋದಲ್ಲ. ಆ ದುಡಿಮೆಯ ಜೊತೆಗೆ ಅದೃಷ್ಟನೂ ಇರಬೇಕು, ಹಾಗೆ ಚಾಣಕ್ಯನ ರೀತಿಯಾಗಿ ಯೋಚನೆಯನ್ನ ಮಾಡಬೇಕು ಅನಿಸ್ತಾ ಇದೆ. ರಾಜ್ಯ ಕಂಡಂತಹ ನತದೃಷ್ಟ, ದುರದೃಷ್ಟವಂತ ರಾಜಕಾರಣಿ ಅನಿಸ್ತಾ ಇದೆ ನನ್ನ ಪ್ರಕಾರವಾಗಿ. ಕೈಯಲ್ಲಿ ಭೃಷ್ಟನ್ನವಿದ್ರು ಕಣ್ರಿ. ಕೈಯಲ್ಲಿ ಭೃಷ್ಟನ್ನವಿದ್ರುನು ಪಾಪ ಇವ್ರ ಕೈಲಿ ತಿನ್ನೋದಕ್ಕೇನೆ ಸಾಧ್ಯವಾಗ್ಲಿಲ್ವಲ್ಲ. ದೀರ್ಘಾವಧಿ ದೀರ್ಘಾವಧಿ ಅಂದ್ರೆ ಹೇಳಿ, ಎರಡೆರಡು ಬಾರಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥವ್ರು. ಇವರ ಅಧ್ಯಕ್ಷತೆಯಲ್ಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಪಾಪ ಇವರು ಚುನಾವಣೆಯಲ್ಲಿ ಸೋತೋಗ್ಬಿಡ್ತಾರೆ. ಇವರ ಸೋಲಿಗೆ ಅನೇಕ ಅನೇಕ ಕಾರಣಗಳನ್ನೆಲ್ಲ ಹೇಳ್ತಾರೆ. ಅನೇಕ ಅನೇಕ ಜನ ಕುತಂತ್ರಗಳನ್ನ ನಡೆಸಿದ್ರು, ಹಾಗೆ ಹೀಗೆಲ್ಲ ಹೇಳ್ತಾರೆ. ಇವರ ಸೋಲಿನಿಂದಾಗೇನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗ್ತಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ನಂತರ ಪಾಪ ತುಂಬಾ ತುಂಬಾ ಕಷ್ಟಪಡ್ತಾರೆ. MLC ಆಗೋದಕ್ಕೆ, ಮಂತ್ರಿ ಆಗೋದಕ್ಕೆ ತುಂಬಾ ತುಂಬಾ ಕಷ್ಟಪಡ್ತಾರೆ. ಗೋಜಲು ಗೊಂದಲಗಳು ಏನೇನೆಲ್ಲ ಆಗ್ಬಿಡುತ್ತೆ. ಬಿಟ್ಟಾಕ್ಬಿಡಿ ಅದೆಲ್ಲ, ಹಳೆ ವಿಚಾರಗಳು ಅವೆಲ್ಲ ಬಿಟ್ಟಾಕ್ಬಿಡಿ. ಅವೆಲ್ಲ ಮುಗಿದು ಹೋದಂತಹ ವಿಚಾರಗಳು. ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿಗಳಾಗ್ತಾರೆ. ಪರಮೇಶ್ವರ್ ಅವರು ಗೃಹ ಖಾತೆಯನ್ನು ವಹಿಸಿಕೊಳ್ತಾರೆ. ಪರಮೇಶ್ವರ್ ಅವರು ಗೃಹ ಖಾತೆಯನ್ನು ವಹಿಸಿಕೊಂಡ ನಂತರ ನೋಡಿ, ಅವರ ಹೆಸರು ಅಂದ್ರೆ ಅವರ ಇಮೇಜ್ ಏನಿದೆ ಎಲ್ಲ ಡ್ಯಾಮೇಜ್ ಆಗೋದಕ್ಕೆ ಪ್ರಾರಂಭವಾಗ್ಬಿಡುತ್ತೆ. ಮೊದಲು ಅವ್ರಿಗೆ ಸರಿಯಾಗಿ ಹೊಡೆತ ಬಿದ್ದಂತಹದ್ದು CT ರವಿ ಅವರ ವಿಚಾರದಲ್ಲಿ. ನೀವೆಲ್ಲ ನೋಡಿರ್ತೀರ, ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಚೆನ್ನಾಗಿ ಗೊತ್ತು. ರಾಜ್ಯ ಪೊಲೀಸ್ನವರು CT ರವಿ ಅವ್ರನ್ನ ಯಾವ ರೀತಿಯಾಗಿ ನಡೆಸ್ಕೊಂಡ್ರು, ಯಾವ ರೀತಿಯಾಗಿ ಓಡಾಡ್ಸಿದ್ರು, ಯಾವ ರೀತಿಯಾಗಿ ಟ್ರಿಪ್ ಎಲ್ಲ ಮಾಡ್ಕೊಂಬಂದ್ರು. ಇದರ ವಿಚಾರವಾಗಿ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಾಗೆಲ್ಲ ಮಾತು ಎಲ್ಲ ನಡೆದು ಮೀಡಿಯಾಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಬಂತು. CT ರವಿಯವರ ವಿಚಾರದಲ್ಲಿ ಅನೇಕ ಜನ ದ್ವೇಷವನ್ನ ಮಾಡಿದ್ರು, ಅನೇಕ ಜನರ ಕುತಂತ್ರವಿತ್ತು. ಹೀಗೆ ಅವು ಎಲ್ಲ ಚರ್ಚೆಗಳೆಲ್ಲ ನಡೀತಾ ಇದ್ವು. ಇದರ ವಿಚಾರವಾಗಿ ಪರಮೇಶ್ವರ್ ಅವರ ಬಳಿ ಕೇಳಿದಾಗ ಪರಮೇಶ್ವರ್ ಅವರು ಒಂದು ಮಾತನ್ನಂದ್ರು, ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ನೋಡಿ, ಆ ಮಾತಿಂದ ಅವರ ಹೆಸರು ಹೇಗಾಯ್ತು ಅಂತಂದ್ರೆ ಅವರನ್ನ ತಮಾಷೆಯಾಗಿ ಮಾಡ್ಕೊಂಡ್ಬಿಟ್ರು. ನೋಡಪ್ಪ, ಗೊತ್ತಿಲ್ಲ ಗೃಹ ಮಂತ್ರಿ, ಆ ಬಿಜೆಪಿಲಿ ಒಬ್ರು ಇದ್ರು, ಅವರು ಕಠಿಣ ಕ್ರಮದವರು, ಇವರು ಗೊತ್ತಿಲ್ಲ. ಹೆಸರಾಳ ಆಯ್ತಾ? ಮತ್ತೊಮ್ಮೆ ಇವರ ಹೆಸರಿಗೆ ಡ್ಯಾಮೇಜ್ ಬೀಳುತ್ತೆ. ಮತ್ತೊಮ್ಮೆ ಇವರ ಹೆಸರಿಗೆ ಡ್ಯಾಮೇಜ್ ಬೀಳೋದು RCB ಕಾಲ್ ತುಳಿತ ಆಗುತ್ತಲ್ಲ. RCB ಕಾಲ್ ತುಳಿತವಾದಾಗ ರಾಜ್ಯದ ಜನತೆಗೆ ತುಂಬಾ ತುಂಬಾ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಇವರ ಬಳಿ ಇರುವಂತಹ ಏನ್ ಗೃಹ ಖಾತೆ ಇದೆ, ಈ ಗೃಹ ಖಾತೆಯ ಮೇಲೆ ಇವ್ರದ್ದು ಹಿಡಿತಾನೆ ಇಲ್ಲ ಅಂತ. ಇವಾಗ ಈಗ ಪ್ರೆಸೆಂಟ್ ನಿನ್ನೆ ಮೊನ್ನೆಯಿಂದ ನಾನು ಇದರಲ್ಲೆಲ್ಲ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೆ, ಹಾಗೆ ಸೋಷಿಯಲ್ ಮೀಡಿಯಾದಲ್ಲ ನೋಡ್ತಾ ಇದ್ದೆ. ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳಾಗಬೇಕು, ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಕೆಲವೊಂದಷ್ಟು ಪ್ರತಿಭಟನೆಗಳೆಲ್ಲ ಮಾಡ್ತಾ ಇದ್ರು. ನನಗಿರುವ ರಾಜಕೀಯ ಜ್ಞಾನದ ಪ್ರಕಾರವಾಗಿ ಒಂದು ಸ್ವಲ್ಪ, ನಾವೆಲ್ಲ ಚಿಕ್ಕವರು ರಾಜಕೀಯದಲ್ಲಿ ನಾವೆಲ್ಲ ಏನು ಅಷ್ಟು ತಿಳಿದವರಲ್ಲ. ನನ್ನ ಪ್ರಕಾರವಾಗಿ ಸಂಪುಟ ವಿಸ್ತರಣೆ ಏನಾದರೂ ಆದ್ರೆ, ಸಂಪುಟ ವಿಸ್ತರಣೆ ಆದ್ರೆ ಹರಿಪ್ರಸಾದ್ ಅವರಿಗೆ ಗೃಹ ಖಾತೆ ಹೋಗುತ್ತೆ ಅನ್ನುವಂತಹ ಕೆಲವೊಂದಷ್ಟು ಮಾಹಿತಿಗಳು ನನಗೆ ಗೊತ್ತಿರೋ ಪ್ರಕಾರವಾಗಿ. ಇವಾಗ ಪಾಪ ಪರಮೇಶ್ವರ್ ಅವ್ರಿಗೆ ಈಗಿರುವಂತಹ ತಮ್ಮ ಗೃಹ ಖಾತೆಯನ್ನು ಉಳಿಸ್ಕೊಂಡ್ರೆ ಸಾಕು ಅನ್ನಂಗೆ ಆಗಿದೆ, ಅಥವಾ ಎಲ್ಲ ಒಂದ್ ಕಡೆ ನೊಂದ್ಬಿಟ್ಟಿದ್ದಾರೆ, ಎಲ್ಲ ಒಂದ್ ಕಡೆ ಬೇಜಾರು ಮಾಡ್ಕೊಂಡ್ಬಿಟ್ಟಾರೆ. ಯಾವುದೋ ಒಂದು ಖಾತೆ ಸಿಕ್ಕರೆ ಸಾಕು, ಓದ್ರೋಯ್ತು, ರಾಜಕೀಯ ಜೀವನ ಸಾಕಿಷ್ಟು ಅಂತ್ಯವನ್ನ ಮಾಡ್ಕೊಳ್ಳೋಣ, ಈ ರೀತಿಯಾಗಿ ಏನಾದ್ರು ಮನ್ಸು ಬಂದಿದ್ದು ಏನೋ ಗೊತ್ತಿಲ್ಲ. ಇಂತಹ ಈ ಎಲ್ಲದರ ಮಧ್ಯದಲ್ಲಿ ಅಂದ್ರೆ ಈಗಿನ ಸಮಯ ಏನೇನ್ ನಡೀತಿದೆ, ಇದೆಲ್ಲರ ಸಮಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಅಂದ್ರೆ ಹೇಳ್ತಿದ್ದೀರಲ್ಲ ನೀವೆಲ್ಲ, ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳಾಗಬೇಕು, ದಲಿತ ಮುಖ್ಯಮಂತ್ರಿ ಆಗಬೇಕು, ಇವನ್ನೆಲ್ಲ ಅದು ಅವ್ರ ಪಾಪ ಆಸೆ ಇಟ್ಕೊಂಡಿದ್ದಾರೋ ಅಥವಾ ಏನಿದೆಯೋ ಏನೋ ನನಗಂತೂ ಗೊತ್ತಿಲ್ಲ. ಇತ್ತೀಚೆಗೆ ಇವ್ರನ್ನ ನೋಡ್ತಾ ಇದ್ದಾಗ ಒಂದೊಂದು ಅನ್ನಿಸ್ತಾ ಇದೆ, ಮೊದಲೆಲ್ಲ ಇದ್ರಲ್ಲ ಪರಮೇಶ್ವರ್ ಅವರು ತುಂಬಾ ತುಂಬಾ ಆಕ್ಟಿವ್ ಆಗಿರ್ತಾ ಇದ್ರು. ಬಟ್ ಇವಾಗ ಅದು ಯಾವುದನ್ನು ಕಾಣಿಸ್ತಾ ಇಲ್ಲ. ನೀವೇ ನೋಡ್ತಾ ಇದ್ದೀರಾ. ಏನಪ್ಪ ಅವರ ರಾಜಕೀಯ ಭವಿಷ್ಯ ಅದು ಯಾವ ರೀತಿಯಾಗಿ ಇರುತ್ತೆ ಮುಂದೆ ನನಗಂತೂ ಗೊತ್ತಿಲ್ಲ. ನಾವೆಲ್ಲ ರಾಜಕೀಯದಲ್ಲಿ ಇನ್ನು ಚಿಕ್ಕ ಚಿಕ್ಕ ಹುಡುಗರುಗಳು ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಳ್ತಾ, ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.